ಮೋದಿಜಿ ಹೇಳಿ ಪೆಟ್ರೋಲ್ ಜಾಸ್ತಿ ಆಗಿದೆ, ಖುಷಿ ಆಗ್ತಾ ಇದೆಯಾ? ಯಾವಾಗಲೂ ಖುಷಿಯಾಗಿ ಇರ್ತೀವಿ. ಅಲ್ವಾ? ಇವತ್ತು 110 ರೂಪಾಯಿ ಆಗಿದೆ ಏನು ಪೆಟ್ರೋಲ್. ತೊಂದರೆ ಇಲ್ಲ. ಅಲ್ಲ, ಪೆಟ್ರೋಲ್ ಇವತ್ತು 110 ರೂಪಾಯಿ ಆಗಿದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಆಗಿದ್ದು ನಮಗೂ ಆಗುತ್ತೆ. ನನಗೊಬ್ಬನಿಗೆ ಅಲ್ಲ, ನೀವು ಹಿಂಗೆ ಅಡ್ಜಸ್ಟ್ ಜನ ಮಾಡ್ಬಿಟ್ರೆ ಹೆಂಗೆ? ಜನರ ಜನರಲ್ಲಾಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಅಂತೆಲ್ಲ ಇರೋದು ಹಾಗೇನೆ, ಏನೇನು ಮಾಡೋಕ್ಕಾಗಲ್ಲ. ಜನರಲ್ಲಿ ಇದೆಲ್ಲ ಎಲ್ರಿಗೂ ಸೇರಿ ಇದೆ. ಮೋದಿಜಿ ಹೇಳ್ತಾರೆ ಟೂ ವೀಲರ್ ಅಲ್ಲಿ ಓಡಾಡಬೇಡಿ, ಕಾರಲ್ಲಿ ಓಡಾಡಬೇಡಿ, ಪಬ್ಲಿಕ್ ಅಂದ್ರೆ ಬಸ್ಗಳಲ್ಲಿ ಓಡಾಡಿ ಅಂತ ಹೇಳ್ತಾರೆ. ನಾವು ಓಡಾಡ್ಬೋದಲ್ವಾ ಅದರಲ್ಲಿ? ನಾವು ಈಗ 2 ವೀಲರ್ಸ್ನಲ್ಲೇ ಓಡಾಡೋದು. ಈಗ ಅವ್ರಂಗೆ ನಾವೇನು ಸಾವುಕಾರ? ಅಲ್ಲ ಅಪ್ಪಾಜಿ, ಟೂ ವೀಲರ್ ಅಲ್ಲಿ ಓಡಾಡ್ತೀನಿ ಅಂತಿರಲ್ಲ, ನಿಮ್ಗೆ ಬಸ್ ಎಲ್ಲ ಕಮ್ಮಿ ಇರುತ್ತಲ್ಲ, ಯಾಕಂದ್ರೆ ಸೀನಿಯರ್ ಸಿಟಿಜನ್ ಅಲ್ವಾ, ನಿಮ್ಗೆಲ್ಲ ಕಮ್ಮಿ ಇರುತ್ತೆ. ಬಸ್ಸಲ್ಲಿ ನಿಮ್ಗೆಲ್ಲ ಕಮ್ಮಿ ಇರುತ್ತಲ್ಲ. ನಾವು ಎಲ್ಲಂದ್ರಲ್ಲಿ ಹೋಗ್ಬೇಕು, ಅದೇ ಬಸ್ನಲ್ಲಿ ಹೋಗೋಕ್ಕಾಗಲ್ಲ. ಈಗ ಪಕ್ಕದ ರೋಡ್ಗೆ ಹೋಗ್ಬೇಕು, ಬಸ್ನಲ್ಲಿ ಹೋಗೋಕ್ಕಾಗತ್ತಲ್ಲ. ನಡ್ಕೊಂಡು ಓಡಾಡಿ. ಮಲ್ಲೇಶ್ವರ 8ನೇ ಕ್ಲಾಸ್ಗೆ ಹೋಗ್ಬೇಕು, ಅಲ್ಲೊಬ್ಬ ಫ್ರೆಂಡ್ ಇದ್ದಾರೆ, ಅವ್ರನ್ನ ನೋಡೋಕೆ ಹೋಗ್ಬೇಕು. ಅವಾಗ ಬಸ್ನಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಗಾಡಿ ಬೇಕೇ ಬೇಕು ಅಂತೀರಾ? 2 ವೀಲರ್ ಇರಲೇಬೇಕು. ಇಲ್ಲ ಬೆಂಗಳೂರು ಸಿಟಿಗೆ ಇದಷ್ಟು ಅನುಕೂಲವಾಗದ್ದೆ ಬೇರೆ ಯಾವುದೂ ಇಲ್ಲ. ಈಗ ಪೆಟ್ರೋಲ್ 110 ರೂಪಾಯಿ ಮಾಡೋರೆ, ತಿರ್ಗಾ ಇನ್ನೂ ಅದು ಜನರಲ್, ಅದು ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಮಾಡಿದ್ರೆ ಇನ್ನೂ ಓಡಾಡ್ತಾನೆ ಇರ್ತೀರಾ? ಎಷ್ಟು ಮಾಡಿದ್ರೂ ಓಡಾಡಲೇಬೇಕು. ಸರ್ ಹೇಳಿ, ಅದೇ ಖುಷಿ ಆಗ್ತಾ ಇದೆಯಾ? 4ನೇ ಬಾರಿ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, 110 ರೂಪಾಯಿ ಆಗಿದೆ. ಹೌದು, ಅನ್ಸುತ್ತೆ? ಖುಷಿ ಏನು ಅನ್ಸಲ್ಲ, ಆದ್ರೂ ದುಃಖನೂ ಅನ್ಸಲ್ಲ. ಯಾಕಂದ್ರೆ ಅವ್ರವ್ರು ಇದು ಅವ್ರಿಗೆ ಇದು ಹೇಳ್ತಾರ, ಬೇಕಾದ್ರೆ ಹಾಕೊಳ್ಳಿ ಹೋಗಿ ಅಂತ. ನಾವೇನು ಮಾಡೋಣ? ಅಲ್ಲ, ದುಃಖ ಯಾಕೆ ಅನ್ಸಲ್ಲ ಸರ್? ಆ? ಯಾಕೆ ದುಃಖ ಅನ್ಸಲ್ಲ? ಈಗ ನೋಡೋಕೆ ಹೋದ್ರೆ ಈಗ ಯುದ್ಧ ನಡೀತಾ ಇದೆ, ಇದು ನಡೀತಾ ಇದೆ, ಈ ಥರ ನೋಡೋಕೆ ಹೋದ್ರೆ ಈಗ ನಮ್ಮದೇ ಎಷ್ಟೋ ರೇಟ್ ಕಮ್ಮಿ ಅಂತ ಹೇಳ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಶ್ರೀಲಂಕಾ ಇಲ್ಲೆಲ್ಲ ನೋಡೋದಾದ್ರೆ 300 ರೂಪಾಯಿ, 400 ಪಾಕಿಸ್ತಾನದೆಲ್ಲ ರೇಟ್ ಇದೆ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಇರೋದಿದ್ದೇ ಇರುತ್ತೆ, ಮಾಡೋದು ಮಾಡ್ತಾನೆ ಇರ್ತಾರೆ. ಯಾರು ಬಂದು ಕಮ್ಮಿ ಮಾಡೋಕ್ಕಾಗತ್ತಾ? ಇನ್ನೂ ಆಗಲ್ಲ. ಚಿನ್ನ ಗಿನ್ನ ಅಕ್ಕಿ ತಿನ್ನ ಏನಾದ್ರೂ ಕಮ್ಮಿ ಮಾಡೋಕ್ಕಾಗಲ್ಲ. ಎಷ್ಟು ಇರುತ್ತೋ ಅಷ್ಟು ತಿನ್ನಲೇಬೇಕು, ಅಷ್ಟು ಮಾಡಬೇಕು ಅಷ್ಟೇ. ಅಲ್ಲ ಸರ್, ಚಿನ್ನದ ಕತೆ ಬಿಡಿ, ಪೆಟ್ರೋಲೇ ಕಮ್ಮಿ ಮಾಡ್ತಿಲ್ಲ ಅಂದ್ರೆ ನಾವು ಹೆಂಗೆ ಓಡಾಡೋದು? ಓಡಾಡಬೇಡಿ, ನಡ್ಕೊಂಡು ಹೋಗಿ ಅಂತಾರೆ, ಮೈಗೆ ಒಳ್ಳೆಯದು ಅಂತಾರೆ. ಇಲ್ಲ 2 ವೀಲರಲ್ಲಿ ಹೋಗಿ ಅಂತಾರೆ, ಎರಡು ಇಲ್ವಾ? ಟೂ ವೀಲರ್ಗೆ ಪೆಟ್ರೋಲ್ ಬೇಕಲ್ಲ. ಅದೇ ಹೇಳಿದ್ದು, 2 ವೀಲರ್ ಸೈಕಲಲ್ಲಿ ಹೋಗಿ ಇದು ಹೋಗಿ ಹೇಳ್ತೀವಿ ನೋಡ್ಕೊಳ್ಳಿ ಅಂತಾರೆ. ಪೆಟ್ರೋಲ್ ನಿಮ್ಗೆ ಮಾತ್ರ ಆದರೆ ಹಾಕೊಬೋದು, ಇಲ್ದಾದ್ರೆ ಯಾಕೆ ಹಾಕೊಳ್ತೀರ ಅಂತಾರೆ. ನೀವು ಟೂ ವೀಲರಲ್ಲಿ ಓಡಾಡ್ಬೇಡಿ, ಮತ್ತೆ ಗಾಡಿ ನಿಲ್ಸ್ಬಿಟ್ಟು. ಬೆಳಿಗ್ಗೆ ಹೊತ್ತು ಹೋಗ್ತೀವಲ್ಲ, 4-5 ಕಿಲೋಮೀಟರ್ ಎಲ್ಲ ಹೋಗ್ತೀವಿ ಬರ್ತೀವಿ, ಅವೆಲ್ಲ ಇದೆ. ಯಾವುದು ಸೈಕಲಲ್ಲಿ ಓಡಾಡ್ತೀರಾ? ಇಲ್ಲ, ನಡ್ಕೊಂಡೆ ಓಡಾಡ್ತೀವಿ. ಮೋದಿಜಿ ಮತ್ತೆ ಅಷ್ಟು ನೀಟಾಗಿ ಪಾಲಿಸ್ತಾ ಇದ್ದೀರಾ ಹಾಗಾದ್ರೆ? ಹಂಗೇನಿಲ್ಲ, ಆ ಥರ ಏನಿಲ್ಲ. ಯಾವ್ದು ಬಂದ್ರೂ ನಾವು ಅರ್ಥ ಮಾಡ್ಕೊಬೇಕಲ್ಲ, ತಿಳ್ಕೊಬೇಕಲ್ಲ. ಎಲ್ಲರ ಥರನೂ ಇದು ಮಾಡೋಕ್ಕಾಗಲ್ಲ. ಈಗ ಅದೇ ಬೇರೆ ರಾಹುಲ್ ಗಾಂಧಿ ಬಂದರೆ ಇವ್ರು ಬಂದರೆ ಹಿಂಗೆ ಕಮ್ಮಿ ಮಾಡೋಕ್ಕಾಗತ್ತೆ? ಆಗಲ್ಲ. ಅವ್ರ ಮತ್ತೆ ನಾಳೆ ಬಂದ್ರೂ ಅವರು ಅದೇ ಕಥೆನೇ, ಇವರು ಇದೇ ಕಥೆನೇ ಇರುತ್ತೆ. ಸರ್, ಇವಾಗ 4 ರೂಪಾಯಿ, ಇವಾಗ 1 ರೂಪಾಯಿ ತಿರ್ಗಾ ಜಾಸ್ತಿ ಮೊನ್ನೆ ಮಾಡಿದ್ರು, ತಿರ್ಗಾ ಶನಿವಾರ ಜಾಸ್ತಿ ಮಾಡಿದ್ರು, ತಿರ್ಗಾ ಇವತ್ತು ಮಾಡಿದ್ದಾರೆ, ತಿರ್ಗಾ ನಾಳೆ ಮಾಡಿದ್ರೆ ಏನು ಮಾಡ್ತೀರಾ? ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೋತೀರಾ? ಇನ್ನೇನು ಮಾಡೋಕ್ಕಾಗತ್ತೆ? ಇಲ್ಲ ಜಗಳ ಮಾಡೋಕ್ಕಾಗತ್ತೆ ಅವ್ರ ಕೂಡ ಹತ್ರ? ನಮ್ಮ ಹತ್ರ ಇದ್ದರೆ ಎಷ್ಟಿದೆ ಅಷ್ಟನ್ನು ಹಾಕೊಬೇಕು, ಮಾಡಬೇಕು, ಇಲ್ಲಾಂದರೆ ಬಿಡಬೇಕು. ಸರ್, ಹಿಂದಿನ ಕಾಲ ಮೊನ್ನೆ ರೀಸೆಂಟಾಗಿ ಒಂದು 5-6 ವರ್ಷದಿಂದ ಗೊತ್ತು. ಸಣ್ಣ ವಿಚಾರಕ್ಕೂ ಸ್ಟ್ರೈಕ್ ಅಂತ. ಹೌದು. ಈಗ ಯಾವುದೂ ಇಲ್ಲ, ಎಲ್ಲರಿಗೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಹಂಗೆ ಆಗಿರೋದು. ಯಾರಿಗೆ ಈಗ ಸ್ಟ್ರೈಕ್ ಮಾಡಿದ್ರೆ ಇದು ಮಾಡಿದ್ರೆ ಎಲ್ಲಿ ನಡೀತದೆ? ಒಬ್ಬ ಇಲ್ಲಾಂದ್ರೆ ಒಬ್ಬ ಇದು ಮಾಡೇ ಬರ್ತಾರೆ. ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಏನು ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೀರಾ? ಅಷ್ಟೇ. ಸರ್ಪ್ರೈಸ್ ಕೊಡ್ತಾ ಇದೆ. ಹೌದು ಹೌದು, ಖುಷಿ ಆಗ್ತಾ ಇದೆಯಾ? ಎಲ್ಲಿ ನೋಡಿ ಖುಷಿ, ಮನಸ್ಸಿನಲ್ಲಿ ನೋವು. ಯಾಕೆ ಸರ್? ಪೆಟ್ರೋಲ್ ಇಷ್ಟು ರೇಟ್ ಆಗಿದೆ. ನಿನ್ನೆ ಹಾಕ್ಸಿದೆ 108 ಚೇಂಜ್, ಇವಾಗ ನೋಡಿದ್ರೆ 110 ಚೇಂಜ್. ನಾಳೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಸಫರ್ ಆಗ್ತೀವಿ. ಹೇಳಿದಾರಲ್ವಾ ಮೋದಿಜಿ, ನೀವು 4 wheeler use ಮಾಡಬಾರ್ದು, 2 wheeler ಯೂಸ್ ಮಾಡಬಾರ್ದು. ಸೊ ನಾಳೆ ನಾನು ನಡ್ಕೊಂಡು ಹೋಗೋಣ, ಇಲ್ಲ ಸೈಕಲ್ ಯೂಸ್ ಮಾಡೋಣ. ಇಲ್ಲ ಸೈಕಲ್ ಯೂಸ್ ಮಾಡಿ ಹೆಲ್ತಿ ಆಗಿರ್ತೀವಲ್ವಾ ಸರ್? ಹೆಲ್ತಿ ಇವಾಗ್ಲೂ ಇದ್ದೀವಿ. ಮೋದಿಜಿ ಕೊಟ್ಟಿರೋ ಸಲಹೆನ ನಾವು ಪಾಲಿಸ್ಬೇಕಲ್ವಾ? ಹೌದು, ಇವಾಗ ಅದೇ ಅನಿಸ್ತಾ ಇದೆ. ಅವರು ಎಂಜಾಯ್ ಮಾಡ್ಬೋದು. ಸರ್, ಕೆಲಸ ನಿಮ್ದು ಡ್ರೈವಿಂಗ್. ಡ್ರೈವಿಂಗಾ? ಡ್ರೈವರ್ಗೆ ಕಾರ್ ಬೇಕೇ ಬೇಕು. ನಮ್ಗೆ ಅದೇ ಪೆಟ್ರೋಲ್ ಇಲ್ಲ, ನಾವು ಹೆಂಗ್ ದುಡಿದು ಜೀವನ ಮಾಡೋದು ಹೇಳಿ? ಇಲ್ಲ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಿಂಗೆ ಜಾಸ್ತಿ ನಾವು ಅವರೇ ಯೋಚನೆ ಮಾಡಬೇಕು ನಮ್ಮ ಬಗ್ಗೆ ಎಲ್ಲ. ನಮ್ಮಂಥವ್ರು, ನಮ್ಗಿಂತ ಕೆಳಗಡೆ ಇರೋರ್ಗು, ಇನ್ನೂ ಕೆಳಗಡೆ ತುಂಬ ಕಮ್ಮಿ ಸ್ಯಾಲ್ರಿ ಸಂಪಾದನೆ ಮಾಡೋರು ಇದ್ದಾರಲ್ಲ, ತುಂಬ ಕಷ್ಟ ಆಗತ್ತೆ ಅಲ್ಲ. ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದ್ರೆ ಇದು ಪ್ರೈಸ್. ಅಲ್ಲ ಸರ್, ಒಂದಿನ ಅಲ್ಲ, ಇದು 4ನೇ ಬಾರಿ ಮಾಡಿರೋದು. ಹೌದು, 104 ಇತ್ತು, ಆಮೇಲೆ ಇದಕ್ಕಿದೆ 106 ಆಯಿತು ಚೇಂಜ್. ನಿನ್ನೆ ಹಾಕ್ಸಿದ್ದಕ್ಕೆ 108 ಚೇಂಜ್.
ಇವಾಗ ನೋಡಿದ್ರೆ ನಾನು 109 ಅನ್ಕೊಂಡೆ, ಮುಂದೆ ಬಂದ್ಮೇಲೆ 110 ಚೇಂಜ್. ಮತ್ತೆ ನಾಳೆ ಜಾಸ್ತಿ ಆಗುತ್ತೆ, ಏನ್ ಮಾಡ್ತೀರಾ? ನಾವ್ ಏನ್ ಮಾಡಕ್ಕಾಗತ್ತೆ, ಸರ್ಕಾರ ಮಾಡಬೇಕು. ಸೊ ಇದನ್ನ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ನಮ್ಮಂಥವ್ರಿಗೆ ಬದುಕಿ ಬಿಡ್ಬೇಕಿಲ್ಲ. ಬದುಕಕ್ ಬಿಡ್ಬೇಕು